ವೆಲ್ಕಮ್ ಟು ಯುನಿಕ್ ವೆಲ್. ಹಾಯ್ ಫ್ರೆಂಡ್ಸ್, ಮಾರ್ಕೆಟ್ ಅಲ್ಲಿ ಮೇ 20, ಸೊ ನಾಳೆ ಆಪ್ಷನ್ ಎಕ್ಸ್ಪೈರಿ ಇದೆ. ಎಲ್ಲರೂ ವೇಟ್ ಮಾಡ್ತಾ ಇರ್ತೀರಾ ಯಾವ ಲೆವೆಲ್ಸ್, ಯಾವ ಸ್ಟ್ರೈಕ್ ಪ್ರೈಸ್, ಜಾಕ್ ಪಾಟ್ ಬರುತ್ತಾ ಅಂತ. ಮಿನಿಮಮ್ ರಿಸ್ಕ್ ಅಲ್ಲಿ ಹೇಗೆ ನಿಮ್ಮ ಕ್ಯಾಪಿಟಲ್ ನ 3 ಟೈಮ್ಸ್ 4 ಟೈಮ್ಸ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇರ್ತೀರಾ ವಿಡಿಯೋಗೋಸ್ಕರ. ಸೊ ರೈಟ್, ಹಾಗಾದ್ರೆ ಈ ವಿಡಿಯೋದಲ್ಲಿ ಏನ್ ಬೇಕು ಅಂತ ನಾನು ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ಯಾವ ಸ್ಟ್ರೈಕ್, ಯಾವ ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮೇ 19th ಏನೇನಾಗುತ್ತೆ ಅಂತ ಸೊ ಒಂದು ಲೆವೆಲ್ಸ್ ನ ಅನಾಲಿಸಿಸ್ ಮಾಡಿದ್ವಿ. ಅದ್ರ ಪ್ರಕಾರ ಏನಾಯ್ತು ಅಂತ ಮಾರ್ಕೆಟ್ ನೋಡೋಣ. ಫಸ್ಟ್ ಗೆ ನಾವು ಡಿಸ್ಕಸ್ ಮಾಡಿದ್ದು ಲಾಸ್ಟ್ ವಿಡಿಯೋದಲ್ಲಿ 15,170 ಬ್ರೇಕ್ ಆಯ್ತು ಅಂದ್ರೆ ಇಟ್ಸ್ ಬಿಗ್ ಅಪ್ ಟ್ರೆಂಡ್. ಯಾವುದೇ ರೀತಿಯ ಪ್ಯಾನಿಕ್ ಬೇಡ, ಫಾಲ್ ಆಗುತ್ತೆ ಅಂತ, ರಿಟ್ರೆಸ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ 14,990 ಬ್ರೇಕ್ ಆಯ್ತು ಅಂದ್ರೆ ಬಿಗ್ ಫಾಲ್ ಆಗುತ್ತೆ 900 ವರ್ಗೂ ಅಂತ. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ನಿಫ್ಟಿ ಏನಾಯ್ತು ಇವತ್ತು ಅಂತ ನೋಡೋಣ. ಜೊತೆಗೆ ಇಂಪಾರ್ಟೆಂಟ್ ಅಂದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬೇರೆ ಬೇರೆ ಇರುತ್ತೆ, ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ, ಪ್ಲಸ್ ಎರಡು ಕೋಆರ್ಡಿನೇಟ್ ಇರೋದಿಲ್ಲ ಅಂತ. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ಮಾರ್ಕೆಟ್ ಏನೊಂದು ಮೇ 18th ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಆ ಒಂದು ಕ್ಲೋಸಿಂಗ್ ಬೇಸಿಸ್ ಇಂದ ಮೇ 19th ಅಲ್ಲಿ ಆಲ್ಮೋಸ್ಟ್ ಮಾರ್ಕೆಟ್ ಫ್ಲಾಟ್ ಓಪನಿಂಗ್ ಅಂತಾನೆ ಹೇಳ್ಬೋದು. ಬಿಗ್ ಅಪ್ ಟ್ರೆಂಡ್ ಅಥವಾ ಬಿಗ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿಲ್ಲ, ಸ್ಮಾಲ್ ಗ್ಯಾಪ್ ಡೌನ್ ಅಂತ ಹೇಳ್ಬೋದು, ಇಮಿಡಿಯೇಟ್ ರಿಕವರ್. ಸೊ ನೋಡಿ, ಈಗ ಮಾರ್ಕೆಟ್ ಅಲ್ಲಿ 1560 ನಾವೇನ್ ನಿಮ್ಗೆ ಸಪೋರ್ಟ್ ಅಂತ ಕೊಟ್ಟಿದ್ವಿ, ಎಕ್ಸಾಕ್ಟ್ ಮಾರ್ಕೆಟ್ ಅಲ್ಲೇ ಸಪೋರ್ಟ್ ತಗೋತು, ಅದರಿಂದ ಕೆಳಗಡೆ ಬರಲಿಲ್ಲ. ಈ 1560 ಇಂದ ಮಾರ್ಕೆಟ್ ಗುಡ್ ಅಪ್ ಟ್ರೆಂಡ್ ನ ಮೂವ್ ಕವರ್ ಮಾಡ್ತು. ಅರೌಂಡ್ ಮಾರ್ಕೆಟ್ ಅಲ್ಲಿ 15,110 120 ಇಂದ ಸೊ ದರ್ಸ್ ಅ ರೇಂಜ್ ನ ಕ್ರಿಯೇಟ್ ಮಾಡ್ತು. ಒಂದ್ಸರಿ ಮಾರ್ಕೆಟ್ ಅಲ್ಲಿ ನಾವು 15,110 ನ ನಾವು ರೆಸಿಸ್ಟೆನ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ನೋಡಿ ಇಲ್ಲಿ ಇವತ್ತು ಮಾರ್ನಿಂಗ್ ಬಿಫೋರ್ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆ 15,110 ನ ಒಂದ್ಸರಿ ಟಚ್ ಮಾಡ್ತು. ಕಮಿಂಗ್ ಕ್ಯಾಂಡಲ್ ಅಲ್ಲಿ ಯಾವುದೇ ರೀತಿಯ ಹೈನ ಬ್ರೇಕ್ ಮಾಡೋ ತರ ಇಂಡಿಕೇಟ್ ಮಾಡ್ಲಿಲ್ಲ. ದೆನ್ ನಮ್ಗೆ ಅಲ್ಲೇ ಕನ್ಫ್ಯೂಷನ್ ಆಯ್ತು, ಮಾರ್ಕೆಟ್ ಡೌನ್ ಸೈಡ್ ಅಂತ. ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿಂದ ಫಾಲಿಂಗ್ ಸ್ಟಾರ್ಟ್ ಆಯ್ತು. ಅಗೇನ್ ಒಂದು 15,050 ಇಂದ 15,090 ಈ ರೇಂಜ್ ನ ಮಾರ್ಕೆಟ್ ಸಿಕ್ಕಾಪಟ್ಟೆ ಪ್ಲೇ ಮಾಡ್ತು. ಸೊ ನೋಡಿ, ಸ್ಟಿಲ್ ಮಾರ್ಕೆಟ್ ಅಲ್ಲಿ 11:30 ವರೆಗೂ ನಾವು ವೇಟ್ ಮಾಡ್ತೀವಿ, ಬ್ರೇಕ್ ಆಗುತ್ತಾ ಅಂತ. ಸೊ ಆಲ್ಮೋಸ್ಟ್ 11:30 ವರೆಗೂ ಆ ರೇಂಜ್ ಅಲ್ಲಿ ಬ್ರೇಕ್ ಆಗ್ತಾ ಇತ್ತು. ಫೈನಲಿ ನಾವೇನ್ ಮಾಡ್ತೀವಿ, ಇವತ್ತು ಒಂದು ಗುಡ್ ಟ್ರೇಡ್ ಅಂತೂ ಸಿಕ್ತು ಕಾಲ್ ಕಡೆ. ಅರೌಂಡ್ 90 ರೂಪೀಸ್ ಇಂದ 110 ವರೆಗೂ ತಗೊಂಡ್ವಿ. ದಿಸ್ ಅ ಗುಡ್ ಟ್ರೇಡ್ ಅಂತ ಹೇಳ್ಬೋದು. ಆ ಟ್ರೇಡ್ ಆದ್ಮೇಲೆ ಇನ್ನೆಲ್ಲೂ ಮಾರ್ಕೆಟ್ ಅಲ್ಲಿ ಗುಡ್ ಟ್ರೇಡ್ ಅಂತ ಬರಲಿಲ್ಲ. ಇವತ್ತು 2 ಟೈಮ್ಸ್ ಪ್ರಾಫಿಟ್ ಬಂದಿದ್ದು ಕಾಲ್ ಅಲ್ಲೇ. ನೋಡಿ, ಇದೊಂದು ಗುಡ್ ಟ್ರೇಡ್. ಎಗೇನ್ ನಾವ್ ಇಲ್ಲಿ ತಗೊಂಡ್ವಿ, ಇದೊಂದು ಕಾಲ್ ಅಲ್ಲಿ ಪ್ರಾಫಿಟ್ ಬಂತು. ದಿಸ್ ಆರ್ ಟ್ರೇಡ್ಸ್. ಹಾಗಾದ್ರೆ ಏನಾಯ್ತು ಮಾರ್ಕೆಟ್ ಅಲ್ಲಿ ಅಂತ ನೋಡೋಣ. ಯಾವಾಗ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಆದ್ಮೇಲೆ ಲೋನೋ ಬ್ರೇಕ್ ಆಗ್ಲಿಲ್ಲ, ಹೈನೋ ಬ್ರೇಕ್ ಆಗ್ಲಿಲ್ಲ 11:30 ವರೆಗೂ. ದೆನ್ ನಾವು ಲೈವ್ ಸೆಷನ್ ಕ್ಲೋಸ್ ಮಾಡ್ಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಕೊಟ್ಟಿದ್ವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಏನಂತ? ಇವತ್ತು ಮಾರ್ಕೆಟ್ ಅಲ್ಲಿ ಆಫ್ಟರ್ 12:30 ಯಾವಾಗಾದ್ರೂ ಮಾರ್ಕೆಟ್ 15,050 ನ ಬ್ರೇಕ್ ಮಾಡಿದ್ರೆ ಡೌನ್ ಬರ್ತಾನೆ ಇರುತ್ತೆ. ಡೌನ್ ಟ್ರೆಂಡ್ ಅಲ್ಲಿ ವೆರಿ ಸ್ಟ್ರಾಂಗ್ ಅಂತ. ಎಸ್, ಇದು ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ನೋಡಿ, ಇಲ್ಲಿ ಮಾರ್ಕೆಟ್ ಇಷ್ಟೆಲ್ಲ ಫಾಲ್ ಆಗಿದೆ, ಅದೆಲ್ಲ ಇಂಪಾರ್ಟೆಂಟ್ ನಮ್ಗೆ. ಒಂದು ಸರಿ ಮಾರ್ಕೆಟ್ ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ 15,050, ಈ ಎರಡು ಕ್ಯಾಂಡಲ್ ವೆರಿ ವೆರಿ ಇಂಪ್ಯಾಕ್ಟ್ ಆಗಿತ್ತು. ಯಾರೆಲ್ಲ ಲೈವ್ ಅಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಮಾರ್ಕೆಟ್ ಇಲ್ಲಿ ಇರ್ಬೇಕಾದ್ರೆ ನಾವು ಪುಟ್ ಕಾಲ್ ಅಂತ ಕೊಟ್ಟಿದ್ವಿ 11:30ಗೆ. ನೋಡಿ, ಇಲ್ಲಿ ಇದೆಯಲ್ಲ 11:30ಗೆ, ಇಲ್ಲಿಂದ ಕಾಲ್ ಅಂತ ಕೊಟ್ಟಿದ್ವಿ ಒಂದನ್ನ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಆಫ್ಟರ್ 11:30ಗೆ ಇಲ್ಲಿಂದ ಕಾಲ್ ಅಂತ ಕೊಟ್ಟಿದ್ವಿ. 96 ಇಂದ 110 ಒಂದ್ ಸ್ಮಾಲ್ ಪ್ರಾಫಿಟ್ ಬಂತು. ಇಮಿಡಿಯೇಟ್ ಆಗಿ ನಾವೇನ್ ಮಾಡಿದ್ವಿ, ಇಲ್ಲಿ ಎಕ್ಸಿಟ್ ಮಾಡ್ತಾ ಇದ್ದಂಗೆ ಕಾಲ್ ನ ಇಲ್ಲಿ ಪುಟ್ ನ ತಗೊಂಡ್ವಿ 65 ರೂಪೀಸ್ಗೆ. 65 ರೂಪೀಸ್ ಇಂದ 80 ರೂಪೀಸ್ಗೆ ಮಾರ್ಕೆಟ್ ಮೂವ್ ಆಯ್ತು. ಫಾರ್ ಎಕ್ಸಾಂಪಲ್ ನೋಡಿ, 12 ಗಂಟೆಯಿಂದ 1:10 ಅಂದ್ರೆ 1 ಅವರ್ ತಗೊಳ್ತು. 65 ರೂಪೀಸ್ ಇಂದ 80 ರೂಪೀಸ್ಗೆ ಅಂದ್ರೆ ಎಷ್ಟು ಪಾಯಿಂಟ್? 15 ಪಾಯಿಂಟ್. ಆದ್ರೆ ಟಾಪಿಕ್ ನೋಡಿ, ಯಾವಾಗ ಮಾರ್ಕೆಟ್ ನಮ್ಮ ಮೇಜರ್ ಟ್ರೆಂಡ್ ಸೊ 15,050 ಅಂತ ಬಂತಲ್ಲ, ನೋಡಿ ಇಲ್ಲಿ 15,050 ಮಾರ್ಕೆಟ್ ಬ್ರೇಕ್ ಆಯ್ತಲ್ಲ, ಇಮ್ಮಿಡಿಯೇಟ್ ಆಗಿ ಎರಡೇ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಏನಾಯ್ತು ಅಂತ ನೋಡಿ. ಆ ಎರಡೇ ಕ್ಯಾಂಡಲ್ ಅಲ್ಲಿ 1 ಅವರ್ ಇಂದ ವೆಯ್ಟ್ ಮಾಡಿದಕ್ಕಿಂತ ಸೊ ಇಲ್ಲಿ 80 ರೂಪೀಸ್ ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 115 ರೂಪೀಸ್. ನೋಡಿ, 115 ಮೈನಸ್ 80 ರೂಪೀಸ್ ಅಂತ ಹೇಳಿದ್ರೆ ಅರೌಂಡ್ 35 ರೂಪಾಯಿ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಬಂತು. ದಿಸ್ ದ ಪಾಯಿಂಟ್ ಯಾವಾಗ್ಲೂ. ಸೊ ಇದೇ ನಾಳೆನೂ ಮಾರ್ಕೆಟ್ ಅಲ್ಲಿ ಇರುತ್ತೆ. ಇಂಥ ಪಾಯಿಂಟ್ಸ್ ನಾವು ನಿಮ್ಗೆ ಹೇಳ್ಕೊಡ್ತಾ ಇರೋದು, ಬಿಕಾಸ್ ದರ್ಸ್ ಅ ಮೇಜರ್ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ 15,050. ನೋಡಿ, ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು. ಯಾರೆಲ್ಲ 1 ಅವರ್ ಕಾಯ್ಬಿಟ್ಟು 25 ರೂಪಾಯಿ ಮಾಡೋದು ಒಂದೇ, 5 ಮಿನಿಟ್ಸ್ ಅಲ್ಲಿ 35 ರೂಪೀಸ್ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಒಂದೇ. ಆದ್ರೆ ನಿಮ್ಗೆ ಇಲ್ಲಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ ನೋಡಿ, ಯಾವಾಗಾದ್ರೂ 15,050 ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಅಗ್ರೆಸಿವ್ ಪುಟ್ ತಗೊಳ್ಳಿ ಅಂತ ಕೊಟ್ಟಿದೀವಿ. ಅದೇ ತರ ಇವತ್ತು ಯಾರೆಲ್ಲ ಮಾಡಿದ್ರೆ ಇಷ್ಟೆಲ್ಲ ವೆಯ್ಟ್ ಮಾಡೋ ಬದಲು ಈ 2 ಟ್ರೇಡ್ ಅಲ್ಲಿ ಇವತ್ತು ಟ್ರೇಡ್ ನ ಕ್ಲೋಸ್ ಮಾಡ್ಕೊಳ್ಬಹುದಾಗಿತ್ತು. ಇಸ್ ದ ಫಸ್ಟ್ ಪಾಯಿಂಟ್. ನೋಡಿ, ಇನ್ಫಾರ್ಮೇಶನ್ ಅಂತ ಲೈವ್ ಸೆಷನ್ ಅಲ್ಲಿ ನಮ್ಮ ಟೀಮ್ ಕೊಟ್ಟಿರ್ತೀವಿ, ಕೆಲವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಗುಡ್ ಅಂತ ಹೇಳ್ತಾ. ರೈಟ್, ಇನ್ನು ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಇವತ್ತು ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ಆ 15,050 ಬ್ರೇಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಯ್ತು. ಒಂದ್ಸರಿ ಫಾಲ್ ಆಗಿದ ತಕ್ಷಣ 15,010 ವರೆಗೂ ಮಾರ್ಕೆಟ್ ಡೌನ್ ಸೈಡ್ ಬಂತು. ಇವತ್ತು ಮಾರ್ಕೆಟ್ ಅಲ್ಲಿ ಕನ್ಕ್ಲೂಷನ್
15,170 ಟಚ್ ಆಗ್ಲಿಲ್ಲ, 15,000 ಬ್ರೇಕ್ ಆಗ್ಲಿಲ್ಲ, 14,990. ದೆನ್ ಮಾರ್ಕೆಟ್ ಇನ್ ಬಿಟ್ವೀನ್ ರೇಂಜ್ ಅಲ್ಲೇ ಇತ್ತು. ಇದು ನಾಳೆಗೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನೋಡೋಣ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿ, ಇದು ಆಲ್ರೆಡಿ ಡೌನ್ ಅಂತ ಇಂಡಿಕೇಟ್ ಮಾಡ್ಬಿಟ್ಟಿದೆ. ಸೊ ನಿಫ್ಟಿಗಿಂತ ಮುಂಚೆ ಅಂತ. ಎಸ್, ಡೆಫಿನೆಟ್ ಆಗಿ ಇವತ್ತು ನಾವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 33,900 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ವಿ. 33,900 ಇಂದ ಡೈರೆಕ್ಟ್ ಡ್ರಾಪ್ ಅಂತ ತಗೊಳ್ಳಿ ಅಂತ. 33,900 ಇಂದ 33,700 ನಾವೇನೊಂದು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ 200 ಪಾಯಿಂಟ್ ಕಂಫರ್ಟ್ ಆಗಿ ಬಂತು, ಅದು ನಿಮ್ಗೆ ಪ್ರಾಫಿಟ್ ಮಾಡುವಂತ ಪಾಯಿಂಟ್. ಇವತ್ತು ನಾವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಮ್ಯಾಕ್ಸಿಮಮ್ ನೋಡಿ 33,700 ಇಂದ 33,900 ಆ ರೇಂಜ್ ಅಲ್ಲೇ ಟ್ರೇಡ್ ಆಗಿದೆ. ಸೊ ಇದು ಏನ್ ಇಂಡಿಕೇಟ್ ಮಾಡ್ತಾ ಇದೆ. ಫೈನಲ್ ಆಗಿ ನಾವು ನೋಡೋದಾದ್ರೆ ನಿಫ್ಟಿ ಇವತ್ತೇನ್ ಮಾರ್ಕೆಟ್ ಇಲ್ಲಿ ಯಾವುದೇ ಒಂದು ಪಾಯಿಂಟ್ ಅಲ್ಲೂ ಒಂದು 15-20 ಮಿನಿಟ್ಸ್ ಹೈನ ಬ್ರೇಕ್ ಮಾಡ್ಲಿಲ್ಲ. ಇದ್ರ ಪ್ರಕಾರ ನಾಳೆ ಮಾರ್ಕೆಟ್ ಅಲ್ಲಿ ಒಂದು ಸ್ಮಾಲ್ ಗ್ಯಾಪ್ ಡೌನ್ ಅಂತ ಹೇಳ್ಬೋದು. ಆ ಡೌನ್ ಆದ್ಮೇಲೆ ಮಾರ್ಕೆಟ್ ಹಾಗೆ ಡೌನ್ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ನಾಳೆ ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಅಪ್ ಆದ್ರೂ ಗ್ಲೋಬಲ್ ಡಾಟಾ ರಿಲೇಟೆಡ್ ಆದ್ರೂ ನಾಳೆ ಮಾರ್ಕೆಟ್ ಓಪನಿಂಗ್ ಅಲ್ಲೇ ಡೌನ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ಇಲ್ಲಿ ಇವತ್ತು ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದ ತಕ್ಷಣ ಮೇಲ್ಗಡೆ ಹೋಗಿದ್ಯಾ, ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಲಿ ಡೌನೇ ಬರಬೇಕು, ಗ್ಯಾಪ್ ಡೌನ್ ಆಗ್ಲಿ ಹಾಗೆ ಡೌನ್ ಕಂಟಿನ್ಯೂ ಆಗುತ್ತೆ. ಸೊ ಅಪ್ ಆದ್ರೂ ಡೌನೇ, ಡೌನ್ ಆದ್ರೂ ಡೌನೇ. ಫಸ್ಟ್ ಪಾಯಿಂಟ್ ಗ್ಯಾಪ್ ನ ಇಟ್ಕೊಳ್ಳಿ. ಸೊ ನಿಫ್ಟಿ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಎಸ್, ಕ್ಲಿಯರ್ ಆಗಿ ಡೌನ್ ಟ್ರೆಂಡ್ ಅಂತಾನೆ ಇವಾಗ ನಿಫ್ಟಿನೂ ಕನ್ಫರ್ಮ್ ಆಗಿದೆ, ಬ್ಯಾಂಕ್ ನಿಫ್ಟಿನೂ ಆಗಿದೆ. ಆದ್ರೆ ಕೆಲವೊಂದು ಟೆಕ್ನಿಕಲ್ ಲೆವೆಲ್ಸ್ ಅಂತ ಇರುತ್ತೆ. ಡೌನ್ ಅಂದ್ಬಿಟ್ಟು ಸಡನ್ ಆಗಿ ಡೌನ್ ತಗೊಂಡ್ಬಿಡ್ಬೇಡಿ. ಕೆಲವೊಂದು ಟೆಕ್ನಿಕಲ್ ಲೆವೆಲ್ಸ್ ಇರುತ್ತೆ, ಆ ಲೆವೆಲ್ಸ್ ನ ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ರೈಟ್ ಫ್ರೆಂಡ್ಸ್, ಡಿಸ್ಕಸ್ ಮಾಡಕ್ಕಿಂತ ಮುಂಚೆ ಇವತ್ತು ನಾವು ಲೈವ್ ಸೆಷನ್ ಅಲ್ಲಿ ಏನ್ ಮಾಡಿದ್ವಿ, ಎಷ್ಟು ಅರ್ನಿಂಗ್ಸ್ ಮಾಡಿದ್ವಿ, ಏನ್ ಕೊಟ್ಟಿದ್ವಿ ಅಂತ ನೋಡ್ಕೊಳ್ಳೋಣ. ನೋಡಿ, ಇವತ್ತು ನಮ್ಮ ಒಂದು ಅರ್ನಿಂಗ್ಸ್ ಪ್ರಕಾರ ನೋಡೋದಾದ್ರೆ ಇಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿನ ಕೊಟ್ಟಿದ್ವಿ. BPCL ನ ಎಂಟ್ರಿ ತಗೊಂಡ್ವಿ, ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಮಾಡ್ಕೊಂಡ್ವಿ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ ಇವತ್ತು SL ಆಯ್ತು ನಮ್ಗೆ ₹2, 1,800 rupees. ಇನ್ನು LNT ತಗೊಂಡ್ವಿ, ನಾವು ಇಗ್ನೋರ್ ಬೇಡ, ನಮ್ಮ ಟೈಮಿಂಗ್ ಫ್ರೇಮ್ ಅಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ, ಬರ್ಲಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಬಟ್ ಗುಡ್ ಪ್ರಾಫಿಟ್ ಕೊಟ್ಟಿದೆ LNT. ಯಾರಾದ್ರೂ ನೋಡಿದ್ರೆ 30-31 ವರೆಗೂ ನಮ್ ಟಾರ್ಗೆಟ್ ರೀಚ್ ಆಗಿದೆ, ಅರೌಂಡ್ ₹2,500 ಪ್ರಾಫಿಟ್. ಬಟ್ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದೇ ತರ ಬ್ಯಾಂಕ್ ನಿಫ್ಟಿ ನೋಡ್ತಾ ಇದೀರಲ್ಲ, ಇಲ್ಲಿ ಬ್ಯಾಂಕ್ ನಿಫ್ಟಿ ಗುಡ್ ಪ್ರಾಫಿಟ್ ಕೊಡ್ತು, ಕಾಲ್ 240 ಇಂದ 360, 380 ವರೆಗೂ. ಬಟ್ ಇಲ್ಲಿ ನಾನು ಪ್ರಾಫಿಟ್ ಅಂತ ಮೆನ್ಷನ್ ಮಾಡಿಲ್ಲ, ಯಾಕಂದ್ರೆ ಕೆಲವೊಬ್ರು ಮಾಡಕ್ಕಾಯ್ತು, ಕೆಲವೊಬ್ರು ಮಾಡಕ್ಕಾಗಿಲ್ಲ ಆ ಸ್ಪೀಡ್ ನ. ಹಾಗಾಗಿ ಪ್ರಾಫಿಟ್ ಅಂತ ಹಾಕಿದ್ರೆ ಮಾಡಿರೋರು ಖುಷಿ ಆಗುತ್ತೆ, ಮಾಡಿಲ್ದಿರೋರ್ಗೆ ಎಷ್ಟು ಫಾಸ್ಟ್ ಇತ್ತು ಗೊತ್ತಾ, ನಾವೇನ್ ಮಾಡಕ್ ಆಗ್ತಾ ಇತ್ತಾ, ನಿಧಾನ ಕೊಡ್ಬೋದಾಗಿತ್ತಲ್ಲ. ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರಿಗೂ ಕನ್ಫ್ಯೂಷನ್ ಬೇಡ ಅಂತ ನಾನು ಅಲ್ಲಿ ಕೊಟ್ಟಿಲ್ಲ. ಬೇರೆ ಎಲ್ಲಾರು ಮಾಡೋ ತರ ಸೊ ಟೈಮ್ ಇತ್ತು. ಕೋಟಕ್ ಬ್ಯಾಂಕ್, ಇಂಡಸ್ ಬ್ಯಾಂಕ್, LNT, ಈ ನಿಫ್ಟಿ ಇದನ್ನೆಲ್ಲ ನಾನು ಯಾವಾಗ ಕೊಟ್ಟಿರೋದು ನೋಡ್ಕೊಳ್ಳಿ, ಇಲ್ಲಿದೆ 11:00 ಅದ್ರ ಜೊತೆಗೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿ, ನಿಫ್ಟಿ ಯಾವಾಗ ಒಂದು ಕಾಲ್ ಎಂಟ್ರಿ ಆಯ್ತೋ ಇಮಿಡಿಯೇಟ್ ಆಗಿ ನಿಮ್ಗೆ ಪುಟ್ ಕಡೆ ಏನ್ ಮಾಡ್ಬೇಕಂತ ಆಕ್ಷನ್ ಪ್ಲಾನ್ ಕೊಟ್ಟಿರ್ತೀವಿ. ಜೊತೆಗೆ ಪುಟ್ ಯಾವಾಗ ಎಕ್ಸಿಟ್ ಮಾಡ್ಬೇಕಂತಾನು ಎಕ್ಸಿಟ್ ಮಾಡಿಸಿದೀವಿ. ಇದು ಮಾರ್ನಿಂಗ್ 9:30ಗೆಲ್ಲ ನಮ್ಮ ಕೆಲವೊಂದು ಕ್ಲೈಂಟ್ಸ್ ಮಾಡಿದಂತ ಟ್ರೇಡ್ಸ್ ಗುಡ್ ಪ್ರಾಫಿಟ್ ಅಲ್ಲೂ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲೊಬ್ರು ಮಾತ್ರ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ, ಕಾಣಿಸ್ತಾ ಇದೆಯಾ. 230 ಇಂದ 290 ನಾನು ಕೊಟ್ಟಿರುವಂತದ್ದು, ರೈಟ್. ಹಾಗಾಗಿ ನಾನು ಜಾಸ್ತಿ ಅದನ್ನ ಫೋಕಸ್ ಮಾಡ್ಲಿಲ್ಲ, ಅಲ್ಲಿ ಟ್ರೇಡ್ ಅಂತ ಹಾಕಿಲ್ಲ ಬ್ಯಾಂಕ್ ನಿಫ್ಟಿ. ಓಕೆ, ರೈಟ್. ಇನ್ನು ಮಾರ್ಕೆಟ್ ಮೇ 20 ಎಲ್ಲರೂ ವೇಟ್ ಮಾಡ್ತಾ ಇರಂಗೆ ಏನೇನ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಇಲ್ಲಿ ನಾಳೆ ಮಾರ್ಕೆಟ್ ಅಲ್ಲಿ ಕೆಲವೊಂದು ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಬಾಷ್, ಹ್ಯಾವೆಲ್ಸ್, ಟೊರೆಂಟ್ ಪವರ್ ಹಾಗೆ ಝಿಲ್. ಈ ಕಂಪನಿಲೆಲ್ಲ ನಾವು ಯೂಶಲಿ ಟ್ರೇಡ್ ಮಾಡೋದಿಲ್ಲ. ಟ್ರೇಡ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಅರ್ಥ ಆಗ್ತಾ ಇದೆ? ಟ್ರೇಡ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಲಾಂಗ್ ಟರ್ಮ್ ಗೆ ನೋಡ್ತಾ ಇರ್ತೀವಿ, ಅದರಲ್ಲಿ ಕೆಲವೊಂದು ಡ್ರಾಬ್ಯಾಕ್ ಇದ್ರು ನಾವು ನೋಡೋದಿಲ್ಲ. ಫಾರ್ ಎಕ್ಸಾಂಪಲ್, ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಇಟ್ಸ್ ಅ ಲೈಕ್ ಟೆಸ್ಟ್ ಮ್ಯಾಚ್ ತರ. ಲಾಂಗ್ ಟರ್ಮ್ ಅಂದ್ರೆ 5 days ಇರುತ್ತೆ. ಅದ್ರಲ್ಲಿ ಏನಾದ್ರು ಫಸ್ಟ್ ಒಂದು ಬ್ಯಾಟಿಂಗ್ ಆಡೋರು ಒಂದು 10 ಓವರ್ ಮೇಡಿಂಗ್ ಕೊಟ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಏನು ಇಲ್ಲ, ಅದಾದ್ಮೇಲೆ ಅದು ಹೋಗ್ತಾ ಇರುತ್ತೆ. ಆದ್ರೆ ಟ್ರೇಡಿಂಗ್ ಅಂತ ಹೇಳಿದಾಗ ಇಟ್ಸ್ ಲೈಕ್ ಎ 20-20 ಮ್ಯಾಚ್ ತರ. ಅರ್ಥ ಆಗ್ತಿದೆ? 1 day 20-20 ತರ. ಎವ್ರಿ ಓವರ್ ಎವ್ರಿ ಬಾಲ್ ಇಂಪಾರ್ಟೆಂಟ್ ಇರುತ್ತೆ. ಆದ್ರೆ ಇಲ್ಲಿ ಎರಡಕ್ಕೂ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ಇಲ್ಲಿ ನೀವು ಸಖತ್ ಮಾನಿಟರ್ ಮಾಡ್ಬೇಕು, ಇಲ್ಲೇನ್ ಪರವಾಗಿಲ್ಲ, ಸೊ ಟೈಮ್ ಇರುತ್ತೆ. ಅದೇ ತರ ನಾವು ಲಾಸ್ಟ್ ಟಾಟಾ ಮೋಟಾರ್ಸ್, ACC, SL ಟೆಕ್ ಇದೆಲ್ಲ ಮಾತಾಡ್ಬೇಕಾದ್ರೆ ಟ್ರೇಡಿಂಗ್ ಆಬ್ಜೆಕ್ಟ್ ಗೆ ನಾವು ಕೆಲವೊಂದನ್ನ ಸೂಟ್ ಮಾಡ್ಕೊಳ್ತೀವಿ. ಈ ಒಂದು ಕಂಪನೀಸ್ ನಾವು ಮ್ಯಾಕ್ಸಿಮಮ್ ಟ್ರೇಡಿಂಗ್ ಗೆ ಕೊಡ್ತಾ ಇರಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೆಲ್ಲ ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇದ್ರೆ ಅಥವಾ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ ನಾಳೆ ವೇಟ್ ಮಾಡ್ಬಿಟ್ಟು ಮಾಡಿ, ಬಿಕಾಸ್ ಹೈ ಫ್ಲಕ್ಚುಯೇಷನ್ ಇರುತ್ತೆ, ಪ್ರೆಷರ್ ಆಗ್ಬೇಡಿ ಅಂತ ಅಷ್ಟೇ. ಸೊ ನಾಳೆ ರಿಸಲ್ಟ್ಸ್ ಬಂದು ಬಾಷ್, ಹ್ಯಾವೆಲ್ಸ್, ಟೊರೆಂಟ್ ಪವರ್ ಹಾಗೆ ಝಿಲ್ ಕಂಪನಿ. ಇದು ರಿಸಲ್ಟ್ ಕಡೆ ಆಯ್ತು ಅಂದ್ರೆ ಇನ್ನ ನಮ್ಗೆ ಈ ರಿಸಲ್ಟ್ ಇಂದ ನಮ್ಮ ಒಂದು ಇಂಡೆಕ್ಸ್ ಏನು ಎಫೆಕ್ಟ್ ಆಗೋದಿಲ್ಲ. ನಾಳೆ ಮಾರ್ಕೆಟ್ ಅಲ್ಲಿ ಕೇಳಿದ್ನಲ್ಲ ಇವಾಗ್ತಾನೆ ನಿಫ್ಟಿ. ಸೊ ನಿಫ್ಟಿ ಫಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ನಾಳೆ ಇವತ್ತಿನ ಕ್ಲೋಸಿಂಗ್ ಬೇಸಿಸ್ ಇಂದ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ, 1580 ಹತ್ರ ಗ್ಯಾಪ್ ಅಪ್ ಆಗುತ್ತೆ. ಆದ್ರೆ ಇಟ್ಸ್ ನಾಟ್ ಎ ರೈಟ್ ಗ್ಯಾಪ್ ಅಪ್. ಸೊ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಗುತ್ತೆ. 1580 ಇಂದ ಫಾಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಓಪನಿಂಗ್ ಇಂದಾನೆ ಪುಟ್ಟಿಗೆ ಪ್ರಿಯಾರಿಟಿ ಕೊಡಿ.
ಇನ್ನು ಮಾರ್ಕೆಟ್ ಅಲ್ಲಿ ಸಪೋಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು ಅಂದ್ರೂ ಅಲ್ಲಿಂದ ಡೌನ್ ಆದ್ರೂ ಹಂಗೆ ಕಂಟಿನ್ಯೂ ಆಗುತ್ತೆ ಡೌನ್ ಸೈಡ್. ಮೇಜರ್ ಇಂಪ್ಯಾಕ್ಟ್ ಆಗುವಂತ ಲೆವೆಲ್ಸ್ ನೋಡಿ 14,990 ಸೇಮ್ ಲಾಸ್ಟ್ 2 ಡೇಸ್ ಇಂದ ಮೇ 18th ಮೇ 19th ಕನ್ಸಿಸ್ಟೆನ್ಸ್ ಆಗಿ ನಾವು ವ್ಯಾಚ್ ಮಾಡ್ಕೊಂಡ್ ಬರ್ತಾ ಇದೀವಿ. 14,990 ವೆರಿ ವೆರಿ ಇಂಪ್ಯಾಕ್ಟ್. ಅದಾಗಿದ ತಕ್ಷಣ ಮಾರ್ಕೆಟ್ ಡ್ರಾಸ್ಟಿಕ್ ಆಗಿ ಫಾಲ್ ಆಗುತ್ತೆ. ಸೊ ನಾಳೆ ಇಂಪಾರ್ಟೆಂಟ್ ಲೆವೆಲ್ ಅಂತ ನಾವು ಮಾತಾಡೋದಾದ್ರೆ 14,900 ಇಂದ 910 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್. ಆ ಪಾಯಿಂಟ್ ಬಂದು ಮಾರ್ಕೆಟ್ ರಿಕವರ್ ಸ್ಟಾರ್ಟ್ ಆಗುತ್ತೆ ನಾಳೆ ಓಪನಿಂಗ್ ಅಲ್ಲಿ ಫಾಲ್ ಆದಾಗ. ಸಪೋಸ್ ಆ ಪಾಯಿಂಟ್ ಇಂದ ರಿಕವರ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಅಗೈನ್ ಫಾಲ್ ಆಯ್ತು ಅಂದ್ರೆ 860 ಅಲ್ಲಿಂದ ಯಾವುದೇ ರೀತಿಯ ರಿಕವರ್ ಇಲ್ಲ ಅಂದ್ರೆ ಮತ್ತೆ ಫರ್ದರ್ ಫಾಲ್ ಡೌನ್ ಇಲ್ಲ. 100% ಮಾರ್ಕೆಟ್ ಶೂಟ್ ಅಪ್ ಆಗುತ್ತೆ 860 ಇಂದ. ಸೊ ಡೋಂಟ್ ವರಿ. 900 ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್. ಗ್ಯಾಪ್ ನ ಇಟ್ಕೊಳ್ಳಿ 920 900. ಇನ್ನು ಮಾರ್ಕೆಟ್ ಅಪ್ ಸೈಡ್ ಆಗಿದ್ರೆ ಮಾರ್ಕೆಟ್ ಏನು ಶೂಟ್ ಅಪ್ ಆಗುತ್ತೆ ಅಂದ್ರೆ ಎಸ್ ಇಲ್ಲ. ಓಪನಿಂಗ್ ಅಲ್ಲಿ 15,080 ಹೋಗಿ ಟಚ್ ಆಗುತ್ತೆ ಮಾರ್ಕೆಟ್. ಇಮಿಡಿಯೇಟ್ ಆಗಿ ಮಾರ್ಕೆಟ್ ರೈಸ್ ಆಗೋದಿಲ್ಲ. 15,080 ಇಂದ ಮತ್ತೆ ಡೌನ್ ಬಂದು ಅಗೇನ್ 15,080 ಬ್ರೇಕ್ ಆಗ್ತಾ ಇದೆ ಅಂದ್ರೆ ಅವಾಗ ನೀವು ತಗೊಳ್ಳಿ ನಾಳೆ ಮಾರ್ಕೆಟ್ ಅಲ್ಲಿ. ಇವತ್ತಿನ ಹೈ ಏನಿತ್ತು 15,110 120 ಅದೆಲ್ಲ ಏನು ಲೆಕ್ಕಕ್ಕೆ ಬರಲ್ಲ. ಸೊ ಸೆಕೆಂಡ್ ಟೈಮ್ 15,080 ಬ್ರೇಕ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಶೂಟ್ ಅಪ್ ಅಂತ ಅರ್ಥ. ನಾಳೆ ಡೈರೆಕ್ಟ್ ಮಾರ್ಕೆಟ್ 15,160 15,220 ವರೆಗೂ ನಾವು ಮಾರ್ಕೆಟ್ ನ ಅಪ್ಸೈಡ್ ನೋಡ್ಕೊಳ್ಬಹುದು. ಸೊ ಈ ಪಾಯಿಂಟ್ ನ ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ವೆರಿ ವೆರಿ ಇಂಪ್ಯಾಕ್ಟ್. ಗೊತ್ತಾಯ್ತಲ್ಲ. ಓಪನಿಂಗ್ ಅಲ್ಲೇ 15,080 ಇಂದ 15,090 ಹೋಯ್ತು ಅಂತ ಬೈ ಮಾಡಬೇಡಿ. ಒಂದ್ಸರಿ ಹೋದಾಗ ಫಾಲ್ ಆದ್ಮೇಲೆ ಅಗೇನ್ 1580 ಬ್ರೇಕ್ ಆಯ್ತಾ ಅವಾಗ ಅಗ್ರೆಸಿವ್ ಹೋಗಿ ಅಲ್ಲಿವರೆಗೂ ವೇಟ್ ಮಾಡಿ. ನೀವು ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್ ಕಡೆ ಬರೋಣ. ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನಾಳೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಆಲ್ಮೋಸ್ಟ್. ಇವತ್ತು ಡಿಫ್ರೆನ್ಸ್ ಇತ್ತು. ಸೊ ನೀವು ತೋರಿಸ್ಬಿಡ್ತೀನಿ ನೋಡಿ ಏನ್ ಡಿಫ್ರೆನ್ಸ್ ಅಂತ. ಸಿಂಪಲ್ ಆಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇವತ್ತು ಮಾರ್ಕೆಟ್ ಅಲ್ಲಿ ಓಪನ್ ಆಯ್ತು ಮಾರ್ಕೆಟ್ ಅಪ್ ಆಗಿ ಮಾರ್ಕೆಟ್ ಫಾಲ್ ಆಯ್ತು. ಒಂದ್ ಪಾರ್ಟ್ ಅಲ್ಲಿ ಮಾರ್ಕೆಟ್ ಲೋ ಬ್ರೇಕ್ ಆಗಿ ಸೊ ಮತ್ತೆ ಅಗೇನ್ ಲೋನ ಬ್ರೇಕ್ ಮಾಡ್ಲಿಲ್ಲ. ಆದ್ರೆ ನಿಫ್ಟಿ ನೋಡಿ ಇವತ್ತು ಸೇಮ್ ಹೈ ಬ್ರೇಕ್ ಆಗ್ಲಿಲ್ಲ ಮತ್ತೆ ಬಂತು. ಒಂದ್ಸರಿ ನಿಫ್ಟಿ ಲೋ ಬ್ರೇಕ್ ಆಯ್ತು. ಅಗೈನ್ ಮಾರ್ಕೆಟ್ ಪ್ರೈಸ್ ಆಗಿ ಮತ್ತೆ ಸೆಕೆಂಡ್ ಟೈಮ್ ಲೋ ಬ್ರೇಕ್ ಆಯ್ತು. ಬಟ್ ಬ್ಯಾಂಕ್ ನಿಫ್ಟಿಲಿ ಒನ್ ಟೈಮ್ ಲೋ ಬ್ರೇಕ್ ಆಗಕ್ಕೆ ಸ್ಟ್ರಗಲ್ ಮಾಡ್ತು. ಅಗೈನ್ ಮಾರ್ಕೆಟ್ ಬ್ರೇಕ್ ಆಗ್ಲಿಲ್ಲ. ಹಾಗೆ ಇವತ್ತು ಮಾರ್ಕೆಟ್ ನೀವು ನೋಡಿದ್ರೆ ನಿಯರೆಸ್ಟ್ ಡೇ ಹೈ ಹತ್ರ ಹೋಗಿತ್ತು. ಬ್ಯಾಂಕ್ ನಿಫ್ಟಿ ನೋಡಿ ಡೇ ಹೈ ಹತ್ರ ಹೋಗ್ಲೇ ಇಲ್ಲ. ಸೊ ಅಲ್ಲಲ್ಲೇ ಟ್ರೇಡ್ ಆಗ್ತಾ ಇತ್ತು. ಹಾಗಾಗಿ ಎರಡು ಕೋರಿಲೇಷನ್ ಇರಲಿಲ್ಲ. ನಾಳೆ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ನಿಫ್ಟಿ ಲೆವೆಲ್ಸ್ ಕೊಟ್ಟಿದ್ದೀನಿ. ಇನ್ನು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಳ್ಕೊಳ್ಳೋಣ. 33,450 ಸಪೋರ್ಟ್ ಅಂತ ಕರಿತೀವಿ. ಆ ಸಪೋರ್ಟ್ ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿಂದ ಇನ್ನೊಂದು 200 ಪಾಯಿಂಟ್ ಗೆ ಕಂಟಿನ್ಯೂ ಫಾಲ್ ಡೌನ್ ಆಗೋಗುತ್ತೆ ಬ್ಯಾಂಕ್ ನಿಫ್ಟಿ. ಬಿಕಾಸ್ ಆಲ್ರೆಡಿ ತುಂಬಾ ವೀಕ್ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಆ ಸಪೋರ್ಟ್ ಕಾಯ್ತಾ ಇದೆ. ಆ ಸಪೋರ್ಟ್ ಬ್ರೇಕ್ ಆಯ್ತು ಅಂದ್ರೆ ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಒಂದು 700 ಪಾಯಿಂಟ್ಸ್ ನಾವು ಡೌನ್ ಸೈಡ್ ನೋಡಬಹುದು. 33,450 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್. ಇನ್ನು ಅಪ್ ಆಗುತ್ತೆ ಅಂತ ಹೇಳಿದ್ರೆ 33,850 ವರೆಗೂ ಮಾರ್ಕೆಟ್ ಅಪ್ ಅಂತ ತೋರಿಸಿದ್ರು ಯಾರು ಧೈರ್ಯ ಮಾಡ್ತಾ ಇಲ್ಲ. ಟೆಕ್ನಿಕಲ್ ಲೆವೆಲ್ ವೀಕ್ ಇದೆ. ಸೊ ಬಿಕಾಸ್ ನಿಫ್ಟಿ 14,900 ಟಚ್ ಆಗೋವರೆಗೂ ಯಾರು ಕಾನ್ಫಿಡೆನ್ಸ್ ಆಗಿ ಬೈ ಮಾಡೋದಿಲ್ಲ. ನೀವು ಸ್ವಲ್ಪ ಕೇರ್ ತಗೊಳ್ಳಿ. ಕಾಲ್ ತಗೊಳ್ಬಿಡ್ತೀನಿ ಅಂದ್ರೆ ಸ್ವಲ್ಪ ಸ್ಪೈಕಿ ಇರುತ್ತೆ. ಕಾಲ್ ಅಲ್ಲಿ ಪ್ರೀಮಿಯಂ ಸಿಗೋದಿಲ್ಲ. ಸೊ ಹಾಗಾಗಿ ವೇಟ್ ಅಂಡ್ ಹಿಟ್ ಅಂತ ಹೇಳ್ತೀನಿ. 33,850 ಬ್ರೇಕ್ ಆದ್ರೆ ಮಾತ್ರ ನಾಳೆ ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ನ ನೋಡ್ಕೊಳ್ಳಿ. ಸೊ ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ನಾಳೆ ಡೈರೆಕ್ಟ್ ಆಗಿ 2 ಸ್ಟ್ರೈಕ್ ನ ಟ್ರೇಡಿಂಗ್ ಕೊಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಆಗಿ ಅಂದ್ರೆ ಬಿಫೋರ್ 945 ಒಳಗಡೆ ಈ ಎರಡು ಎಂಟ್ರಿ ಪ್ರೈಸ್ ಬಂದ್ರೆ ಎಲಿಜಿಬಲ್ ಇರ್ತೀರಾ. ಓಪನಿಂಗ್ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಹೇಳಿದಲ್ಲ. ಫಾಲ್ ಆಯ್ತು ಅಂದ್ರೆ 120ಗೆ 15,100 ಪುಟ್ ನ ತಗೊಳ್ಳಿ. ಓಪನಿಂಗ್ ಅಲ್ಲಿ 20 ರೂಪಾಯಿ ಮಾತ್ರ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. 140 160ಗೆ ಎಕ್ಸಿಟ್ ಮಾಡ್ಕೊಳ್ಳಿ. ಇದು ಫಸ್ಟ್. ಸೆಕೆಂಡ್ 14,950 ಕಾಲ್. ಈಗ ಅರೌಂಡ್ ಮಾರ್ಕೆಟ್ ಅಲ್ಲಿ 118 ರೂಪಾಯಿ ಓಡ್ತಾ ಇದೆ. ನೀವು ನೋಡಿದ ತಕ್ಷಣ ಅನ್ಸುತ್ತೆ 118ಕ್ಕೆ ಯಾಕೆ 50 ಇಲ್ಲ. 118 ಇಂದ ಅದು 50 ರೂಪಾಯಿ ಬಂದಾಗ ತಗೊಳ್ಳಿ ಅಂತ ಕೊಟ್ಟಿರೋದು. ಸೊ ನಾಳೆ ಮಾರ್ಕೆಟ್ ಅಲ್ಲಿ ನೋಡಿ ಆಕ್ಷನ್ ಪ್ಲಾನ್ ಹೀಗೆ ಇರಬೇಕು. ಯಾರು ಓಪನಿಂಗ್ ಅಲ್ಲಿ ಪುಟ್ ತಗೊಳ್ತೀರಾ, ಯಾರು 120 ತಗೊಳಕ್ ಆಗ್ಲಿಲ್ಲ, ಸಡನ್ ಆಗಿ 135 ಹೋಗ್ಬಿಡ್ತು, ಸುಮ್ನೆ ಇದ್ಬಿಡಿ. ಅವಾಗ ಕಾಲ್ ನ ಬೇರೆಯವರು ಯಾರು ಪೊಸಿಷನ್ ಇಲ್ಲ ನೀವೇನ್ ಮಾಡಿ ಕಾಲ್ ನ ತಗೊಳ್ಳಿ. ಕಾಲ್ ಈ ಪ್ರೈಸ್ ಬಂದಾಗ ಸ್ಮಾಲ್ ರಿಸ್ಕ್ ತಗೊಂಡು ಕಾಲ್ ನ ಬೈ ಮಾಡಿ. ಸೊ ಪುಟ್ ಮಾಡಿಲ್ಲ ಅನ್ಬಿಟ್ಟು ರಿಗ್ರೆಟ್ ಅಲ್ಲಿ ಕಾಲ್ ನ ಮಾಡದೇ ಇರ್ಬೇಡಿ. ಎರಡರಲ್ಲಿ ಒಂದನ್ನ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ಮೇಜರ್ ಆಫ್ ಎಷ್ಟೊಂದ್ ಜನ ಟ್ರೇಡರ್ಸ್ ಹಾಗೆ ಕನ್ಫ್ಯೂಷನ್ ಅಲ್ಲಿ ಟ್ರೇಡೇ ಮಾಡೋದಿಲ್ಲ, ಬಿಟ್ಬಿಡ್ತಾರೆ. ಅಯ್ಯೋ ಹೋಯ್ತಲ್ಲ ರಿಗ್ರೆಟ್ ಅಲ್ಲಿ ಅಂತ. ಅದಕ್ಕೋಸ್ಕರ ಇನ್ನು ಆಫ್ಟರ್ 2 o'clock ಏನಾದ್ರು ಮಾರ್ಕೆಟ್ ಅಲ್ಲಿ 14,900 ಇಂದ 920 ರೇಂಜ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಅನ್ಕೊಳ್ಳಿ. ಡೈರೆಕ್ಟ್ ಆಗಿ ನಾಳೆ ಮಾರ್ಕೆಟ್ ಅಲ್ಲಿ 14,900 ಕಾಲ್ ಮಾತ್ರ ಒಂದು 30 ರೂಪೀಸ್ ರೇಂಜ್ ಮೇಲೆ ಬೈ ಮಾಡಿ 15 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ನಾಳೆ ನಿಮ್ಮ ಸ್ಟಾಪ್ ವಾಚ್ ಸ್ಟ್ರೈಕ್ 14,900 ಕಾಲ್ ಅಥವಾ ಪುಟ್ ಏನಾದ್ರು ಬಂತಂದ್ರೆ 20 ರೂಪಾಯಿ ಮೇಲೆ ತಗೊಳ್ಳಿ. 10 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. 50 ರೂಪೀಸ್ ಇಸ್ ದ ಟಾರ್ಗೆಟ್. ಇದು ಜಾಕ್ ಪಾಟ್ ಸ್ಟ್ರೈಕ್ ಅಂತ ಕರಿತೀವಿ. ಇನ್ನು ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ನ ಫಾಲೋ ಮಾಡಿ. ಲಾಸ್ಟ್ ವೀಕ್ ನಾವೇನ್ ಬ್ಯಾಂಕ್ ನಿಫ್ಟಿ ಕೊಟ್ಟಿದ್ವಿ 40 ರೂಪೀಸ್ ಇಂದ ಅರೌಂಡ್ 240 ಹೋಯ್ತು. ಆತರ ಲೈವ್ ಅಲ್ಲಿ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಮ್ಮ ಟೆಲಿಗ್ರಾಮ್ ನ ಫಾಲೋ ಮಾಡ್ತಾರೆ. ನಮ್ಮ ಲೈವ್ ಸೆಷನ್ ನ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಕೆಳಗಡೆ ಬರ್ತಾರೋ ನಂಬರ್ಗೆ ಒಂದು ಟೆಕ್ಸ್ಟ್ ಮಾಡಿ. ಸಮ್
ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ನೀವು ಜಾಯ್ನ್ ಆಗ್ಬೋದು ನಮ್ಮ ಲೈವ್ ಸೆಷನ್ಗೆ. ದಿಸ್ ದ ಪಾರ್ಟ್ ರೈಟ್ ಫ್ರೆಂಡ್ಸ್. ಹಾಗಾದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಲೈವ್ದು. ಸೊ ನಾಳೆ ಏನೇನ್ ಮಾಡ್ಬೇಕು ಎಕ್ಸ್ಪೈರಿಗೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋರಿಗೆ ಸಕ್ಸಸ್ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮ್ಗೆ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸೊ ಡೋಂಟ್ ವರಿ, ಟ್ರೇಡೇ ಮಾಡಬೇಡಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಅ ರಿಸ್ಕ್ ಇನ್ವಾಲ್ವ್. ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕಿಂತ ಮುಂಚೆ ಒಂದಕ್ಕೆ 10 ಸರಿ ಯೋಚನೆ ಮಾಡಿ. ಬಿಕಾಸ್ ಹಣ ನಿಮ್ದಾಗಿರೋದ್ರಿಂದ ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಮಾರ್ಕೆಟ್ ಅಲ್ಲಿ ಲೆವೆಲ್ಸ್ ನ ಎಜುಕೇಶನ್ ಮಾಡೋದಕ್ಕೆ ಅಂತ ನಿಮಗೆ ಕೊಡ್ತಾ ಇರೋದು. ಪಾರ್ಟಿಸಿಪೇಟ್ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಮತ್ತೊಂದು ಗುಡ್ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ ಅಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.